ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಂದು 6th ಮಂತ್ ಕಂಪ್ಲೀಟ್ ಆಗಿ 7th ಮಂತಿಂದು ಚೆಕಪ್ ಇದೆ. ಸೊ ಹಾಗಾಗಿ ಹಾಸ್ಪಿಟಲಿಗೆ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ಮತ್ತು ವಿಸ್ಮಿತಾ ಇಬ್ಬರು ಬಂದು ಆಫೀಸ್ ಹತ್ರ ನನ್ನನ್ನು ಪಿಕ್ ಮಾಡಿದ್ರು. ಸೊ ನನಗೆ 12 ಹಂಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು. ಸೊ ನಾನು ಆಫೀಸ್ಗೆ ಹೋಗಿ ಆಫೀಸ್ ಅಟೆಂಡ್ ಮಾಡಿಕೊಂಡು ಹಾಸ್ಪಿಟಲಿಗೆ ಬರ್ತಾ ಇದ್ದೀನಿ. ಈ ಮಂತಲ್ಲಿ ಯಾವುದೇ ರೀತಿ ಸ್ಕ್ಯಾನ್ ಆಗಲಿ ಲ್ಯಾಬ್ ಟೆಸ್ಟ್‌ಗಳಾಗಲಿ ಯಾವುದು ಹೇಳಿರಲಿಲ್ಲ. ಜಸ್ಟ್ ರೆಗ್ಯುಲರ್ ಚೆಕಪ್ ಅಂತ ಹೇಳಿದರು. ಸೊ ಹಾಗಾಗಿ ಒಂದು 3-4 ಅವರ್ಸಲ್ಲೆಲ್ಲ ಮುಗಿಬೋದು ಅಂತ ಹೇಳಿಬಿಟ್ಟು ನಾನು ಮಧ್ಯಾಹ್ನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸೀನಿಯರ್ ಡಾಕ್ಟರ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಹಾಸ್ಪಿಟಲಲ್ಲಿ ಕ್ರೌಡ್ ಕಡಿಮೆ ಇತ್ತು. ಅದೊಂದು ಖುಷಿ ವಿಚಾರ. ಯಾವಾಗ ನೋಡಿದ್ರು ಕುತ್ಕೊಳ್ಳೋಕೆ ಸಮೇತ ಏನು ಪ್ಲೇಸ್ ಸಿಗೋದಿಲ್ಲ. ಅಷ್ಟೊಂದು ಕ್ರೌಡ್ ಇರುತ್ತೆ. ಲಕ್ಕಿಲಿ ಇವತ್ತು ಹಾಸ್ಪಿಟಲ್ ಸ್ವಲ್ಪ ಫ್ರೀ ಆಗಿತ್ತು. ಆ್ಯಂಡ್ ಈ ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನನ್ನ ವಿಸ್ಮಿತನ್ ಡೆಲಿವರಿ ಆಗಿದ್ದು ಕೂಡ ಇದೇ ಹಾಸ್ಪಿಟಲಲ್ಲಿ. ಅಂದರೆ ಅವಾಗ ಬರೀ ಸರ್ಜಿ ಹಾಸ್ಪಿಟಲ್ ಅಂತ ಇತ್ತು. ಇವಾಗ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಹೊಸ ಬ್ರಾಂಚ್ ಅವ್ರದ್ದು. ಮೇಂಟೆನೆನ್ಸ್ ವಿಚಾರಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ಒಂದು ಡಿಸಿಪ್ಲಿನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದರೆ ಒಂದು ಹೈಜೀನ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನನಗಂತೂ ನನ್ನ ಫಸ್ಟ್ ಪ್ರಿಯಾರಿಟಿ ಯಾವಾಗ್ಲೂ ಸರ್ಜಿನೇ ಆಗಿರುತ್ತೆ ಹಾಸ್ಪಿಟಲ್ ವಿಚಾರದಲ್ಲಿ. ನನ್ನ ಫಸ್ಟ್ ಬೇಬಿ ವಿಸ್ಮಿತನ್ ಕನ್ಸೀವ್ ಇದ್ದಾಗ ಈ ಹಾಸ್ಪಿಟಲ್ ನನ್ನ ಚಾಯ್ಸ್ ಆಗಿರಲಿಲ್ಲ. ಬಿಕಾಸ್ ನಂಗೆ ಈ ಹಾಸ್ಪಿಟಲೇ ಗೊತ್ತಿರಲಿಲ್ಲ. ನಾನು ಸಾಗರದಲ್ಲಿ ತೋರಿಸ್ತಾ ಇದ್ದಿದ್ದು ಚಾಂದಿನಿ ಹಾಸ್ಪಿಟಲಲ್ಲಿ. ಬಿಕಾಸ್ ಅಮ್ಮನ ಮನೆ ಸೊರಬ ಆಗಿರೋದ್ರಿಂದ ಸಾಗರದಲ್ಲಿ ತೋರಿಸ್ತಾ ಇದ್ದೆ. ನನಗೆ ನಿಯರ್ ಆಗುತ್ತೆ ಟ್ರಾವೆಲ್ ಎಲ್ಲ ಮಾಡಲಿಕ್ಕೆ ಅಂತ. ಈ ಹಾಸ್ಪಿಟಲ್‌ಗೆ ಬಂದು ವಿಸ್ಮಿತನ್ ಡೆಲಿವರಿ ಮಾಡಿಸ್ಕೊಳ್ಳಿಕ್ಕೆ ಅದ್ರ ಹಿಂದೆನೂ ಒಂದು ಸ್ಟೋರಿ ಇದೆ. ಏನಕ್ಕೆ ಅಂತ ಹೇಳ್ಬಿಟ್ಟು ಮತ್ತೊಂದು ವ್ಲಾಗಲ್ಲಿ ಹೇಳ್ತೀನಿ. ಸೊ ಇಷ್ಟು ಬೇಗ ನನ್ನ ಚೆಕಪ್ ಮುಗ್ದ್ಬಿಡ್ತು ಅಂತ ಹೇಳಿ ತುಂಬ ಖುಷಿ ಆಯ್ತು. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಬೇಗ ಮುಗ್ದಿದ್ದು. ಏನೂ ಇರಲಿಲ್ಲ. ಜಸ್ಟ್ ಟ್ಯಾಬ್ಲೆಟ್ಸ್ ಎಲ್ಲ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. 3:30, 3:40 ಹಂಗಾಯ್ತು. ನಾನು ಮತ್ತೆ ವಾಪಸ್ ಆಫೀಸ್‌ಗೆ ಹೋಗಬೇಕಾಗಿತ್ತು. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದೆಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದೆ ನನ್ನ ಹಸ್ಬೆಂಡ್‌ಗೆ. ಸೊ ನನ್ನ ಆಲ್ ಟೈಮ್ ಫೇವ್ರೇಟ್ ಶುಭಮ್ ಹೋಟೆಲ್‌ಗೆ ಹೋಗ್ಬಿಟ್ಟು ನನ್ನ ಫೇವ್ರೇಟ್ ಪಲಾವ್ ತಿಂದ್ಕೊಂಡು ಅಲ್ಲಿಂದ ನಾನು ಆಫೀಸಿಗೆ ಹೊರಟೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಇಬ್ಬರು ನನ್ನ ಆಫೀಸಿಗೆ ಡ್ರಾಪ್ ಮಾಡಿ ಹೊರಟರು. ಅಷ್ಟೊತ್ತಿಗಾಗಲೇ ಸ್ವಲ್ಪ ಗಾಳಿ ಮಳೆ ಎಲ್ಲ ಶುರುವಾಗ್ಬಿಟ್ಟಿತ್ತು. ಸಂಜೆ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಆಫೀಸಿಂದ ಬಂದೆ. ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಬಂದು ಎಲ್ಲ ನೋಡಿದೆ ಒಂದ್ಸಲ. ಬಿಕಾಸ್ ಮಧ್ಯಾಹ್ನ ಏನೂ ನೋಡ್ಲಿಕ್ಕೆ ಆಗಿರಲಿಲ್ಲ. ಅಂದರೆ ಹಾಗೆ ಹರಿಬರಿಗೆ ಹೋದೆ. ಸೊ ಇವಾಗ ಬಂದ್ಬಿಟ್ಟು ಒಂದ್ಸಲ ಎಲ್ಲ ನೋಡಿಕೊಂಡೆ ಏನೇನು ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಈ ಮಂತ್ ಏನು ಅಷ್ಟೊಂದೇನೂ ಇರಲಿಲ್ಲ. ಸೊ ನೆಕ್ಸ್ಟ್ ಮಂತ್ ಒಂದು ಗ್ರೋತ್ ಸ್ಕ್ಯಾನ್ ಇದೆ. ಅದಾದಮೇಲೆ ಮಾಮೂಲಿ ಶುಗರ್ ಟೆಸ್ಟ್ ಅದು ಇದೆ. ಇದ್ರ ನಂತರ ನಾನು ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಹೇಳಿದ್ದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ತುಂಬ ಈಸಿ ಇರಲಿಲ್ಲ, ಏನು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಅಂತ ಹೇಳ್ಕೊಂಡು. ಅದು ಹೇಳ್ತಾ ಹೋದರೆ ನನಗೆ ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ ಆ ವಿಚಾರಗಳನ್ನು. ಯಾಕಂದರೆ ತುಂಬ ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ ಆ ಪೇನ್ನ. ಇವಾಗೇನು ಅನಿಸ್ತಾ ಇಲ್ಲ, ಬಟ್ ಆವತ್ತಿನ ದಿನಕ್ಕೆ ನಿಜವಾಗ್ಲೂ ತುಂಬ ಬೇಜಾರಾಗಿತ್ತು, ತುಂಬ ಎಮೋಷ್ನಲ್ ಆಗಿದೆ ನಾನು. ಸೊ ನಾನು ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡಿದ್ದು ಕೂಡ ಏನಕ್ಕೆ ಅಂತಲೂ ಹೇಳ್ತೀನಿ. ತುಂಬ ಜನ ಅನ್ಕೋತಾರೆ ನನ್ನ ಲೈಫ್ ತುಂಬ ಚೆನ್ನಾಗಿದೆ, ನನಗೇನೂ ಪ್ರಾಬ್ಲಮ್ಸ್ ಇಲ್ಲ, ಏನೋ ಆರಾಮಿದ್ದೀನಿ, ಏನೋ ಒಳ್ಳೆ ಮನೆ, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಹಸ್ಬೆಂಡ್, ಏನೋ ಒಳ್ಳೆ ಈಗ ಮಗುನೂ ಇದೆ. ಸೊ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆರಾಮಿದ್ದೀನಿ ಅಂತ ಅನ್ಕೋತಾರೆ. ಬಟ್ ಏನಂದರೆ ಎಲ್ಲರ ಲೈಫಲ್ಲೂ ಒಂದಿಷ್ಟು ದಿನ ಕಷ್ಟದ ದಿನಗಳು ಅಂತ ಹೇಳ್ತಾರಲ್ಲ, ಅದು ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ. ನಾನು ಕೂಡ ಕಷ್ಟ ದಿನಗಳನ್ನು ಫೇಸ್ ಮಾಡಿ ಇವಾಗ ಒಂದು ಲೆವೆಲ್ಲಿಗೆ, ಅಂದರೆ ಒಂದು ಲೆವೆಲ್ಲಿಗೆ ಅಂತಲೇ ಹೇಳ್ತೀನಿ, ನಾನೇನು ಫುಲ್ ಅಂತ ಹೇಳಲ್ಲ, ಒಂದು ಲೆವೆಲ್ಲಿಗೆ ಒಳ್ಳೆ ರೀತಿಯಲ್ಲೇ ಇದ್ದೀನಿ. ರೀಸನ್ ಏನಂತ ಅಂದರೆ ನಾನು ಕೂಡ ಕಷ್ಟಗಳನ್ನು ನೋಡಿದ್ದೀನಿ. ನಾನು ಏನೋ ಬಿಫೋರ್ ಮ್ಯಾರೇಜ್ ಅಲ್ಲಿವರೆಗೂ ನಾನು ಯಾವುದೇ ರೀತಿ ಕಷ್ಟಗಳನ್ನು ನೋಡಿಲ್ಲ. ಯಾಕಂದರೆ ನಾನು ತುಂಬ ಸುಖವಾಗಿ ಬೆಳೆದಿದ್ದೀನಿ. ನನಗೆ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ. ಏನು ಓದಬೇಕು, ಬರಿಬೇಕು, ಒಂದಿಷ್ಟೇನೋ ಎಕ್ಸಾಮ್ಸ್ ಮಾರ್ಕ್ಸ್ ತೊಗೋಬೇಕು, ಆರಾಮಾಗಿರಬೇಕು, ಇಷ್ಟೇ ಇದ್ದಿದ್ದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಬಟ್ ಆ ಟೈಮಲ್ಲಿ ನನಗೆ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಾಗ ನನಗೆ 20 ಇಯರ್ಸ್ ಆವಾಗ. ಸೊ ಆ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ ಏನೂ ಗೊತ್ತಾಗಿರಲಿಲ್ಲ. ನನಗೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇರೋವಾಗಲೇ ನನಗೆ ಮದುವೆ ಆಗಿತ್ತು. ಅದಾದ ನಂತರ ಏನಾಯಿತು, ಅಲ್ಲಿವರೆಗೂ ಲೈಫ್ ಎಲ್ಲ ಚೆನ್ನಾಗೇ ಇತ್ತು, ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇತ್ತು. 2015 ಮದುವೆ ಆದೆ, 2017 ಔಟ್ಪುಟ್ ಆದೆ. ಅದಾದ ನಂತರ ಏನಾಯಿತು, ಅಲ್ಲಿವರೆಗೂ ಲೈಫ್ ಚೆನ್ನಾಗಿತ್ತು, ಮದುವೆ ಆದಮೇಲೂ ಲೈಫ್ ಚೆನ್ನಾಗಿತ್ತು. ಬಿಕಾಸ್ ಒಳ್ಳೆ ಫ್ಯಾಮಿಲಿ ಸಿಕ್ಕಿತು ನನಗೆ, ಒಳ್ಳೆ ಹಸ್ಬೆಂಡ್, ಎಲ್ಲದೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಎಲ್ಲದೂ ಚೆನ್ನಾಗಿರೋ ಟೈಮಲ್ಲಿ ನನ್ನ ಲೈಫಲ್ಲೂ ಕೂಡ ಏನು ಮಗು ಅನ್ನೋದೊಂದು ಕಾನ್ಸೆಪ್ಟ್ ಬಂತು. ಮಗು ಅನ್ನೋದೊಂದು ಬಂದಾಗ ಏನಾಯಿತು, ನನಗೆ ನಂದು ಇದ್ದಿದ್ದೇನು, ನನ್ನ ಮೋಟೋ ಇದ್ದಿದ್ದೇನೆಂದರೆ ಮದುವೆ ಆಯಿತು, ಇಂಜಿನಿಯರಿಂಗ್ ಓದ್ತಾ ಇರೋ ಟೈಮಲ್ಲಿ ಮದುವೆ ಆಗಿದ್ದಲ್ವ.
ಸೊ ನಾನು ಎಲ್ರಿಗೂ ಹೇಳ್ತಿದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ನಾನು ಎಮ್.ಟೆಕ್ ಮಾಡ್ತೀನಿ, ಜಾಬ್ ಮಾಡ್ತೀನಿ, ಹಾಗೆ ಹಿಂಗೆ ಅಂತಂದ್ರೆ ನಾನು ಏನಿಲ್ಲಪ್ಪ, ನಾನು ಹೌಸ್ ವೈಫ್ ಆಗಿರ್ತೀನಿ, ನಾನು ಆ ಹೌಸ್ ವೈಫ್ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಅವಾಗ ಆ ಥರ ಇದ್ದೋಳಿಗೆ ನಾನು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಹಸ್ಬೆಂಡ್ ಮನೆಗೆ ಹೋದೆ. ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಅಲ್ಲಿ ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ, ನನಗೇನು ಪ್ರಾಬ್ಲಮ್ ಇರಲಿಲ್ಲ, ಪ್ರೆಷರ್ ಇರಲಿಲ್ಲ, ಯಾರ್ದು ಏನು ಪ್ರೆಷರ್ ಇರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಓ ನನಗೂ ಮಗು ಆಗಬೇಕಲ್ವಾ ಬೇಗ, ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಸೊ ಅದ್ರ ರೀಸನ್ ಬೇರೆ ಏನೋ ಇದೆ. ಚೆಕಪ್ ಅದು ಇದು ಅಂತೆಲ್ಲ ಓಡಾಡೋಕ್ಕೆ ಶುರು ಮಾಡಿದಾಗ ನನಗೆ ಆ ಡಾಕ್ಟರ್ ಹೆಸರನ್ನ ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಬಟ್ ಏನಂದರೆ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಯಾರಿಗಾದ್ರೂ ಮಗು ಆಗಿಲ್ಲ ಅಥವಾ ಈ ಥರದ್ದು ಏನಾದ್ರು ಒಂದು ಸಮಸ್ಯೆಗಳಿದ್ದಾಗ ನಿಜವಾಗ್ಲೂ ಹೇಳ್ತೀನಿ, ಪ್ರಾಪರ್ ಗೈಡೆನ್ಸ್ ತೊಗೊಳ್ಳಿ. ಯಾರಾದ್ರು ತುಂಬ ಚೆನ್ನಾಗಿ ತಿಳ್ಕೊಂಡಿರೋರ ಹತ್ರ ಪ್ರಾಪರಾಗಿ ಗೈಡೆನ್ಸ್ ತೊಗೊಳ್ಳಿ. ಆಮೇಲೆ ಸುಮ್ಮನೆ ಆ ಡಾಕ್ಟರ್ ಫೇಮಸ್ಸು, ಈ ಡಾಕ್ಟರ್ ಫೇಮಸ್ಸು ಅಂತ ಹೇಳ್ಕೊಂಡು ದಯವಿಟ್ಟು ಹೋಗಬೇಡಿ. ಯಾಕಂತ ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಯಾರೋ ಒಬ್ರದ್ದು ಸಕ್ಸಸ್ ಆಗಿರುತ್ತೆ ಸ್ಟೋರಿನ ಅವ್ರು ತೊಗೊಂಡೋಗ್ಬಿಟ್ಟು ನಾವು ನಮ್ಮ ಲೈಫಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಸೊ ನಾನು ಕೂಡ ಅದೇ ತಪ್ಪು ಮಾಡಿದ್ದು. ಹಾಗಾಗಿ ನಾನು ಹೋದೆ, ಚೆಕಪ್ ಅದು ಇದು ಎಲ್ಲ ಮಾಡಿಸ್ದೆ. ನನಗೆ ರಾಂಗ್ ಡಯಾಗ್ನೈಸ್ ಮಾಡಿದ್ರು. ಅದಾದ ನಂತರ ಇಂಜೆಕ್ಷನ್ಸು, ಆಮೇಲೆ ಟ್ಯಾಬ್ಲೆಟ್ಸು ಅದು ಇದು ಎಲ್ಲ ಕೊಟ್ಟರು. ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಹಂಗೆ ಅಂತ. ಸೊ ಆ ಟೈಮಲ್ಲಿ ನಂಗೆ ತುಂಬ ಬೇಜಾರಾಗಿತ್ತು, ಬಿಕಾಸ್ ನಾನು ತುಂಬ ಹೆಲ್ದಿ ಇದ್ದೆ. ನಂಗೆ ಆ ಥರದ್ದು ಏನೂ ಇಶ್ಯೂಸು ಇರಲಿಲ್ಲ, ಏನೂ ಇರಲಿಲ್ಲ. ಇನ್ನೇನಪ್ಪ ಒಳ್ಳೆ ಮದುವೆ ಆಯಿತು, ಒಳ್ಳೆ ಮನೆ ಸಿಕ್ತು, ಹಸ್ಬೆಂಡ್ ಸಿಕ್ಕರು, ಒಳ್ಳೆ ಫ್ಯಾಮಿಲಿ, ಏನೂ ಪ್ರಾಬ್ಲಮ್ ಇಲ್ಲದೆ ಇರೋಳಿಗೆ ಇದೇನಿದು ಹೊಸದು ಹುಟ್ಕೋತಲ್ಲ ಅಂತ ಹೇಳಿ ಬೇಜಾರಾಯಿತು. ಅದಾದ ನಂತರ ರಾಂಗ್ ಡಯಾಗ್ನೈಸ್ ಮಾಡಿ ಟ್ಯಾಬ್ಲೆಟ್ಸು ಅದು ಇದು ಟೆಸ್ಟ್ ಮಾಮೂಲಿ ಗೊತ್ತಾ. ಇವಾಗೇನು ಅನಿಸಲ್ಲ, ಈ ಶುಗರ್ ಟೆಸ್ಟು, ಬಿ ಪಿ ಟೆಸ್ಟು, ಆಮೇಲೆ ಒಂದು ಸ್ಮಾಲ್ ಆ ಥರದ್ದು ಟೆಸ್ಟ್ಗಳು ಈಗೇನು ಅನಿಸಲ್ಲ. ಬಟ್ ಆ ಟೈಮಲ್ಲಿ ತುಂಬಾ, ಯಾಕಂದರೆ ಒಂದು ಇಂಜೆಕ್ಷನ್ ಮಾಡಿಸ್ಕೊತಿದ್ದವರಿಗೆ ಆ ಟೆಸ್ಟ್ ಈ ಟೆಸ್ಟ್ ಅಂತಂದರೆ ಒಬ್ವಿಯಸ್ಲಿ ಎಲ್ಲರಿಗೂ ತುಂಬ ಬೇಜಾರಾಗುತ್ತೆ. ಆಮೇಲೆ ಕೊನೆಗೆ 8 ಮಂತ್ಸ್ ತನಕನೂ ಕೂಡ ಏನೂ ರಿಸಲ್ಟ್ಸ್ ಬರಲಿಲ್ಲ. ಬಟ್ ನನ್ನ ಜೊತೆಲಿದ್ದವರಿಗೆಲ್ಲ ಕೆಲವರು ರಿಸಲ್ಟ್ ಬಂತು. ಅದೇ ಡಾಕ್ಟರ್ ಹತ್ರ ಹೋದವರಿಗೇ ಅಥವಾ ಅವ್ರನ್ನ ನಾನು ತಿಳ್ಕೊಂಡು ಹೋದವರಿಗೆಲ್ಲ ರಿಸಲ್ಟ್ ಇತ್ತು. ಸೊ ಆಗತ್ತೆ ಬಿಡು ನನಗೂ ಅಂತ ಹೇಳ್ಕೊಂಡು ಹೋದೆ, ಬಟ್ ರಿಸಲ್ಟ್ ಬರ್ತಿರಲಿಲ್ಲ. ಕೊನೆಗೆ ಒಂದಿನ ನನಗೂ ಬೇಜಾರಾಯಿತು. ಆಮೇಲೆ ಅದ್ರ ಜೊತೆಲಿ ಆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ತುಂಬ ದಪ್ಪ ಆಗೋಕ್ಕೆ ಶುರುವಾದೆ ನಾನು. ಸೊ ಆ ಟೈಮಲ್ಲಿ ತುಂಬ ದಪ್ಪ ಇದ್ದೀರಾ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಶುರು ಮಾಡಿದ್ರು. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಅದೇ ಹೇಳಿರ್ತಾರೆ. ಈಗ ಬೇಬಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಒಬ್ವಿಯಸ್ಲಿ ಅವ್ರು ಡಾಕ್ಟರ್ ಹತ್ರ ಹೋದಾಗ ನೀವು ತುಂಬ ವೆಯ್ಟ್ ಇದ್ದೀರಾ, ಸೊ ನೀವು ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ವೆಯ್ಟ್ ಗೇನ್ ಆಗಿರೋದೇ ಆ ಟ್ಯಾಬ್ಲೆಟ್ಸಿಂದ. ಅಂದರೆ ಅವ್ರು ಕೊಡ್ತಾ ಇದ್ದಿದ್ದು ಟ್ಯಾಬ್ಲೆಟ್ಸಿಂದ ವೆಯ್ಟ್ ಗೇನ್ ಆದೆ. ಕೊನೆಗೆ ನೀವು ವಾಕ್ ಮಾಡಬೇಕು, ನೀವು ಡಯಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಯೋಗ ಮಾಡಬೇಕು, ಅದು ಸರಿ ಆಯಿತು. ಅದು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಯಾರು ಏನು ಹೇಳಿದ್ರು ಓಕೆ, ನನಗೆ ಮಗು ಆದರೆ ಸಾಕಪ್ಪ ಅನ್ನೋ ಥರ ಒಂದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು. ಸೊ ಆ ಟೈಮಲ್ಲಿ ನಾವು ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ವಿ. ಬಟ್ 6 to 8 ಮಂತ್ಸ್ ಎಲ್ಲಾದರೂ ಒಂದು ಸ್ಮಾಲ್ ರಿಸಲ್ಟ್ ಕೂಡ ಬರ್ತಾ ಇರಲಿಲ್ಲ. ಆವಾಗ ತುಂಬ ಬೇಜಾರಾಗ್ತಿತ್ತು. ಬೇಜಾರಾದಾಗ ಕೊನೆಗೆ ಒಂದಿನ ಹಿಂಗೆ ಸಿಟ್ಟು ಮಾಡಿಕೊಂಡೇ ಕೇಳಿದ್ದೆ ಡಾಕ್ಟರ್ ಹತ್ರ, ನನಗೇನು ರಿಸಲ್ಟ್ ಬರ್ತಾ ಇಲ್ಲ, ನಾನು ಈ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಹಾಗೆ ಹಿಂಗೆ ಅಂತ. ಬಿಕಾಸ್ ನಾನು ಇಂಜಿನಿಯರಿಂಗ್ ಔಟ್ಪುಟ್ ಆಗಿ ಮನೆಗೆ ಹೋಗೋ ಟೈಮಲ್ಲಿ 63 kg ಇದ್ದೆ. ಬಟ್ ಆ ಟ್ಯಾಬ್ಲೆಟ್ಸ್ ಎಲ್ಲ ಶುರು ಮಾಡಿ ಎಲ್ಲ ಆದಮೇಲೆ 74 kg ಜಾಸ್ತಿ ಆಗಿದ್ದೆ ನಾನು. ಆ್ಯಂಡ್ ಜೊತೆಲಿ ಬೇಜಾರು, ಡಿಪ್ರೆಷನ್ನು ಅದು ಎಲ್ಲ ಇರುತ್ತಲ್ವ. ಸೊ ಅದ್ರ ಜೊತೆಲಿ ವೆಯ್ಟ್ ಗೇನ್ ಆಗಿದೆ. ಕೊನೆಗೆ ಇದೆಲ್ಲ ಮಾಡಿಕೊಂಡು ಎಲ್ಲ ಆದಮೇಲೆ ಇಲ್ಲಿ ಯಾಕೋ ಸರಿ ಹೋಗ್ತಾ ಇಲ್ಲ ನನಗೆ, ಡಾಕ್ಟ್ರ್ ಚೇಂಜ್ ಮಾಡೋಣ. ಸರಿ ಡಾಕ್ಟ್ರ್ ಚೇಂಜ್ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಒಳ್ಳೆ ಕಡೆ ತೋರಿಸೋಣ, ಚೆನ್ನಾಗಿ ತೋರಿಸೋಣ ಅಂತ. ಅದಕ್ಕೂ ಮುಂಚೆ ನಾನು ತೋರಿಸಿದಷ್ಟು ಚಿತ್ರದುರ್ಗದಲ್ಲೇ ತೋರಿಸಿದ್ದೆ. ಅಲ್ಲಿ ಅದೇ ಹೇಳ್ತೀನಲ್ವ, ಒಂದು ಪ್ರಾಪರ್ ಗೈಡೆನ್ಸ್ ಇರಲ್ಲ, ಏನಿರಲ್ಲ, ಸುಮ್ಮನೆ ಹೋಗ್ತೀವಿ, ಏನೋ ಒಂಥರ ಹುಡುಗರಾಟ ಅಂತಾರಲ್ಲ ಹಾಗೆ. ಅದಾದಮೇಲೆ ನೆಕ್ಸ್ಟ್ ಬೆಂಗಳೂರಲ್ಲಿ ತೋರ್ಸೋಕ್ಕೆ ಶುರು ಮಾಡಿದ್ವಿ. ಬ್ಯಾಂಗ್ಳೂರಲ್ಲಿ ಅಲ್ಲಿ ಒಂದು ಫರ್ಟಿಲಿಟಿ ಸೆಂಟರಲ್ಲಿ ತೋರ್ಸೋಕ್ಕೆ ಶುರು ಮಾಡಿದ್ವಿ. ನನ್ನ ಒಂದು ಒಪಿನಿಯನ್ ಏನಂದರೆ, ನಾವು ಫರ್ಟಿಲಿಟಿ ಸೆಂಟರ್ಸಿಗೆ ಹೋಗೋದೇ ತಪ್ಪೇನೋ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಬಿಕಾಸ್ ನಾವೇನು ಯಂಗ್ಸ್ಟರ್ಸ್ ಇರ್ತೀವಲ್ಲ, ಈಗ ಒಂದು ಬಿಲೋ 25 years ಇರ್ತೀವಲ್ವ, ನಾವು ಫರ್ಟಿಲಿಟಿ ಸೆಂಟರ್ಸಿಗೆ ಹೋಗೋದೇ ತಪ್ಪು ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ನಾವು ಆ ಏಜ್ಗೆ ನಾವು ಫರ್ಟಿಲಿಟಿ ಸೆಂಟರ್ಸಿಗೆ ಹೋಗಬಾರ್ದು. ಏನಾದರೂ ಒಂದು 30+ ಎಲ್ಲ ಆಗಿದ್ದೀವಿ ಅಂತ ಅಂದರೆ ಒಂದು ಲೆಕ್ಕ. ಸೊ ನಾವು 22-23 ಇಯರ್ಸಿಗೆಲ್ಲ ಫರ್ಟಿಲಿಟಿ ಸೆಂಟರ್ಸಿಗೆ ಹೋದರೆ ನಿಜವಾಗ್ಲೂ ಒಂಥರ ಬೇಜಾರಾಗ್ಬಿಡುತ್ತೆ. ಅವ್ರು ಕೊಡೋ ಆ ಸಜೆಷನ್ಸು ಅಥವಾ ಅವ್ರೇನೋ ಒಂದು ಹೇಳೋರ ಒಂದು ಒಪಿನಿಯನ್ ಏನಿರುತ್ತೆ, ಅದು ತುಂಬ ಬೇಜಾರಾಗುತ್ತೆ. ಬಟ್ ನಾನು ನೋಡಿದ್ರೆ ತುಂಬ ಜನ ಬಂದಿರೋರೆಲ್ಲ ನಮ್ಮ ಏಜ್ನವರೇ ಇರ್ತಾಯಿದ್ರು. ಇವಾಗಿನ ಏಜಲ್ಲ, ಇವಾಗ ಆಲ್ಮೋಸ್ಟ್ ನಾನು 2018-19 ಕತೆ ಹೇಳ್ತಾ ಇರೋದು. ಹೋದ್ವಿ, ಅಲ್ಲಿ ತೋರ್ಸೋಕ್ಕೆ ಶುರು ಮಾಡಿದ್ವಿ. ಅವರು ಹೋಲ್ ಬಾಡಿ ಚೆಕಪ್ ಮಾಡಿದ್ರು. ಇವನ್ ನನಗೂ ನನ್ನ ಹಸ್ಬೆಂಡ್ಗೂ ಇಬ್ಬರಿಗೂ ಬಾಡಿ ಚೆಕಪ್ ಮಾಡಿ ಎಲ್ಲ ಆದಮೇಲೆ ಕೊನೆಗೇನಾಯಿತು, ಯಾವುದೋ ಒಂದು ಹಾರ್ಮೋನ್ ಕಡಿಮೆ ಇದೆ ಅಷ್ಟೇ ನಿಮಗೆ, AMH ಅನ್ನೋ ಒಂದು ಹಾರ್ಮೋನ್ ಕಡಿಮೆ ಇದೆ, ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನಿಮಗೆ ಅಂತ. ಬಟ್ ಚಿತ್ರದುರ್ಗದಲ್ಲಿ ನನಗೇನು ರಾಂಗ್ ಡಯಾಗ್ನೈಸ್ ಮಾಡಿದ್ರು ಅಂದರೆ, ನನಗೆ PCOD ಇದೆ ಅಂತ ಶುರು ಮಾಡಿದ್ರು. ಅವಾಗೆಲ್ಲ ಹೊಸದಲ್ಲ, ಈಗ ನಾವು ಹುಡುಗಿರಾಗಿದ್ದಾಗ PCOD, PCOS ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಬಟ್ ಅವತ್ತಿನ ದಿನದಲ್ಲಿ ನಿಜವಾಗ್ಲೂ PCOD, PCOS ಇವೆಲ್ಲ ಒಂಥರ ಏನೋ ಹೊಸ ವರ್ಡ್ ಅನ್ನಿಸ್ತಾ ಇತ್ತು.
ಅದೊಂಥರ ಏನೋ ದೊಡ್ಡ ಕಾಯಿಲೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ಅವರು ಹೇಳಿದಾಗ ನಾನು ಫಸ್ಟೇ ಅಲ್ಲಿ ಬೆಂಗ್ಳೂರಿಗೆ ಹೋದಾಗ ಡಾಕ್ಟರ್ ಹತ್ರ ಅದೇ ಹೇಳ್ಬಿಟ್ಟಿದ್ದೆ, ನಂಗೆ PCOD ಇದೆ. ಅವ್ರು ಇದ್ದವರು ಅದೇನೋ AMH ಹಾರ್ಮೋನ್ ಮೋರ್ ದೆನ್ ಎಬೋವ್ ಸಾರಿ ನಂಗಷ್ಟು ಕರೆಕ್ಟಾಗಿ ನೆನಪಿಲ್ಲ. ಅದೆಷ್ಟೋ ಒಂದು ವ್ಯಾಲ್ಯೂ ಹೇಳಿಬಿಟ್ಟು ಅಷ್ಟಿದ್ರೆ PCOD, ಅದಕ್ಕಿಂತ ಕಡಿಮೆ ಇದೆ ನಿಮಗೆ, ಸೊ 1.52 ಹಾಗೇನೋ ಇದೆ ಅದು ಹಾರ್ಮೋನು, ಸೊ ನಿಮಗದು PCOD ಆಗಲ್ಲ ಅಂತ ಹೇಳಿದ್ರು. ಒಂದು ಕಡೆ ಖುಷಿ ಆಗ್ಬಿಡ್ತು, ಓಕೆ PCOD ಇಲ್ಲ ನನಗೆ, ಸೊ PCOD ಪ್ರಾಬ್ಲಮ್ ನನಗೇನೂ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಖುಷಿ ಆಯಿತು. ಅದ್ರ ಜೊತೆಲಿ ಏನು ಹೇಳಿದ್ರು ಅಂತಂದರೆ, ಆ AMH ಹಾರ್ಮೋನ್ ಕಡಿಮೆ ಇರೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಮಗು ಆಗೋದು ಕಷ್ಟ ಅಂತ ಹೇಳಿದ್ರು. ಆವಾಗ ಒಂದು ಕಡೆ PCOD ಇಲ್ಲ ಅಂತ ಒಂದು ಕಡೆ ಖುಷಿ ಆಯಿತು, ಇನ್ನೊಂದು ಕಡೆ ಇವರೇ ಹಿಂಗೆ ಹೇಳ್ತಿದಾರಲ್ಲ ಅಂತ ಶುರುವಾಯಿತು. ಅದಾದಮೇಲೆ ಏನಾಯಿತು, ಮತ್ತು ನ್ಯಾಚುರಲ್ ಆಗಿ ಆಗಲ್ಲ ಅಂದರೆ ಏನರ್ಥ, ಏನಿಲ್ಲ ನೀವು ಸ್ವಲ್ಪ ಇಂಜೆಕ್ಷನ್ಸ್ ತೊಗೋಬೇಕಾಗುತ್ತೆ, ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಾಗುತ್ತೆ. ಆಲ್ರೆಡಿ ನನಗೆ ಒಂದಿಷ್ಟು 6 to 8 ಮಂತ್ಸ್ ಇಂಜೆಕ್ಷನ್ಸು, ಆಮೇಲೆ ಆ ಟೆಸ್ಟು ಈ ಟೆಸ್ಟು ಎಲ್ಲ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಆಲ್ರೆಡಿ ಬೇಜಾರಾಗಿದೆ, ಮತ್ತೆ ಕಂಟಿನ್ಯೂ ಮಾಡಬೇಕಾ ಅಂತ ಅನ್ನಿಸ್ತು. ಓಕೆ ಪರವಾಗಿಲ್ಲ, ಬಟ್ ಅವ್ರು ಹೇಳಿದ್ದು ಹೆಂಗಿತ್ತು ಅಂದರೆ ನಿಮಗೆ ನ್ಯಾಚುರಲಾಗಿ ಮಕ್ಕಳೇ ಆಗಲ್ಲ ಅನ್ನೋ ಥರ ಹೇಳ್ಬಿಟ್ಟಿದ್ರು. ಆಮೇಲೆ ಲೇಟರಾಗಿ ನನಗೆ ಕನ್ವಿನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು, ಇಲ್ಲ ನಿಮಗೆ IVF ಮಾಡಬೇಕು ಅಂತ ಹೇಳ್ಕೊಂಡು. ಈಗ IVF, IUI ಅದು ಇದು ಎಲ್ಲ ಈಗ ಕಾಮನ್ನು. ಬಟ್ ಇದೇ ಏನು 2018-19 ನಾನು ಅವಾಗ ನನ್ನ ಏಜ್ ಎಷ್ಟು, ಅವಾಗಿನ್ನೂ ಜಸ್ಟ್ 21, 22, 23 ಇಯರ್ಸ್ ಮ್ಯಾಕ್ಸಿಮಮ್, ಅಂದರೆ 23 ಇಯರ್ಸ್. ಅವಾಗ ನನಗೆ IVF ಅಂದಾಗ ನಿಜಕ್ಕೂ ತುಂಬ ಬೇಜಾರಾಯಿತು ನನಗೆ. ನನ್ನ ಏಜ್ಗೆ IVF ಹಾಗೆ ಹೀಗೆ ಅಂದ್ಕೊಂಡೆ. ಅವಾಗೆಲ್ಲ ನಾವು ನೋಡಿರೋದಂದರೆ ಒಂದು ಎಬೋವ್ 40 ಆದವರಿಗೆ IVF ಎಲ್ಲ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ನಾಲೆಡ್ಜಿಗೆ ಬಂದಿದ್ದು. ಅಂಥದ್ರಲ್ಲಿ ಒಂದು 23, 24 ಇಯರ್ಸ್ನವರಿಗೆಲ್ಲ IVF ಮಾಡ್ತಾರೆ ಹಾಗೆ ಹೀಗೆ. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಅದು ಅವ್ರು ಹೇಳಿದ ತಕ್ಷಣ ನಾನಿದ್ದವಳು, ನನಗೆ ಅವ್ರು ಹೇಳ್ತಾ ಇದ್ದಾರೆ ಆವಾಗಲೇ ಫುಲ್ ಅಳು ಬರ್ತಿದೆ, ನನಗೆ IVF ಅಂತ ಹೇಳ್ಕೊಂಡು. ಅದಾದ ನಂತರ ಕೊನೆಗೆ ಹೊರಗಡೆ ಬಂದು ಅಲ್ಲೊಂದು ಪಾರ್ಕ್ ಇತ್ತು, ಕುತ್ಕೊಂಡು ನನಗೇನು ಬೇರೆ ಆಪ್ಷನ್ನೇ ಇಲ್ಲ. ನಾನು ನನ್ನ ಹಸ್ಬೆಂಡ್ ಇಟ್ಕೊಂಡು ಫುಲ್ ಅಳ್ತಾ ಇದ್ದೀನಿ. ನನಗೆ ಏನಾಗಿದೆ, ನನ್ನ ಹೆಲ್ತ್ ಯಾಕೆ ಹಿಂಗಾಯಿತು ನನಗೆ, ನಾನೇನು ಒಂದು ಡ್ರಿಂಕ್ಸ್ ಮಾಡಲ್ಲ, ಒಂದು ಸ್ಮೋಕ್ ಮಾಡಲ್ಲ, ಬಿಕಾಸ್ ಅದೆಲ್ಲ ಕೇಳಿರ್ತಾರೆ ಅವರು ಸ್ಟಾರ್ಟಿಂಗಲ್ಲಿ, ಡ್ರಿಂಕ್ಸ್ ಮಾಡ್ತೀರಾ, ಸ್ಮೋಕ್ ಮಾಡ್ತೀರಾ, ಆ್ಯಂಡ್ ಏನೇನೋ ಸ್ವಲ್ಪ ಪರ್ಸ್ನಲ್ ವಿಚಾರಗಳನ್ನೆಲ್ಲ ಕೇಳಿರ್ತಾರೆ. ಸೊ ಹಾಗೆಲ್ಲ ಇದ್ದಾಗ ನಾನು ಅದು ಯಾವುದೂ ಮಾಡಿಲ್ಲ, ಬಟ್ ನನಗೆ ಯಾಕೆ ಈ ಥರ IVF ಹಾಗೆ ತುಂಬ ಬೇಜಾರಾಯಿತು. ಬಟ್ ನನ್ನ ಹಸ್ಬೆಂಡ್ ಅದನ್ನು ತುಂಬ ಧೈರ್ಯವಾಗಿ ತೊಗೊಂಡ್ರು. ಇವಾಗೆಲ್ಲ ಕಾಮನ್ ಬಿಡು, ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೋತೀಯಾ, ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ, ಅದು ಬೇಡ ಅಂತ ಸ್ವಲ್ಪ ತುಂಬ ಕನ್ವಿನ್ಸ್ ಮಾಡಿದ್ರು ಅವರು. ಬಟ್ ನಾನು ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ನಾನು ನೋ ವೇ, ಚಾನ್ಸ್ ಇಲ್ಲ, ನಾನು ಒಂದು 30 ಇಯರ್ಸ್ ತನಕ ವೆಯ್ಟ್ ಮಾಡ್ತೀನಿ. ಓಕೆ, ಒಂದು 30 ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 32 ಇಯರ್ಸ್ ತನಕ ವೆಯ್ಟ್ ಮಾಡ್ತೀನಿ. ಅದಾದಮೇಲೆ ಬೇಕಾದ್ರೆ ನನಗೆ ಆಗಲ್ಲ, ನ್ಯಾಚುರಲಾಗಿ ನನಗೆ ಮಗು ಆಗಲ್ಲ ಅಂದರೆ ನಾನು IVFಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ. ಆಮೇಲೆ ಕೊನೆಗೆ ಕನ್ವಿನ್ಸ್ ಮಾಡಿ ಕರ್ಕೊಬಂದರು. ಅದಾದಮೇಲೆ ಮತ್ತೆ ಡಾಕ್ಟ್ರ್ ಹತ್ರ ಮಾತಾಡಿದಾಗ IVFಗಿಂತನೂ ಅಂದರೆ ಈಗ IVF ಎಲ್ಲ ಗೊತ್ತಲ್ಲ, ತುಂಬ ಅದು ಏನೋ ತುಂಬ ಪ್ರೋಸೆಸ್ ಎಲ್ಲ ಜಾಸ್ತಿ ಇರುತ್ತೆ, ಆಮೇಲೆ ಅಮೌಂಟ್ ಕೂಡ ತುಂಬ ಜಾಸ್ತಿ ಬೇಕಾಗುತ್ತೆ. ನಾನು ಲೈಕ್ ನನಗೆ ವಾಪಸ್ ಊರಿಗೆ ಹೋಗಿ ಅತ್ತೆ ಮಾವಂಗೆ ಅದನ್ನು ಹೇಳೋಕ್ಕೂ ನನಗೆ ಅದು ಇಷ್ಟ ಇಲ್ಲ, ಆ ವಿಚಾರನ. ಅಂದರೆ ನನಗೆ IVF ಮಾಡೋಕ್ಕೆ ಹೇಳಿದ್ರು ಅನ್ನೋದು ನಾನು ಹಿಂಗೆ ಹೇಳಲಿ, ನಾನು ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರನೂ ಹೇಳೋಕ್ಕೆ ಇಷ್ಟ ಇಲ್ಲ, ಅತ್ತೆ ಮಾವನ ಹತ್ರ ಹೇಳೋಕ್ಕೂ ಇಷ್ಟ ಇಲ್ಲ. ಸೊ ಹಾಗಾಗಿ ವಾಪಸ್ ಬಂದೆಲ್ಲ ಆದಮೇಲೆ ಡಾಕ್ಟ್ರ್ ಹತ್ರ ಮತ್ತೆ ಮಾತಾಡಿದ್ವಿ. ಡಾಕ್ಟ್ರ್ ಹತ್ರ ಮಾತಾಡಿದಾಗ ಅದಕ್ಕೂ ಮುಂಚೆ IUI ಅನ್ನೋ ಒಂದು ಪ್ರೋಸೆಸ್ ಇದೆ, ಅದನ್ನು ಮಾಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಅರೌಂಡ್ 8,000 ರುಪೀಸ್ದೇನೋ ಒಂದು ಇಂಜೆಕ್ಷನ್, ಅದನ್ನು ಮಾಡೋಣ, ಅದೊಂದು 2-3 ಸೈಕಲ್ ಮಾಡೋಣ, ಸಕ್ಸಸ್ ಆಯಿತು ಅಂತ ಅಂದರೆ ಓಕೆ, ಸಕ್ಸಸ್ ಆಗಿಲ್ಲ ಅಂದರೆ IVFಗೆ ಹೋಗೋಣ ಅಂದರು. ಸರಿ ಆಯಿತು. ಅದಾದಮೇಲೆ ಫಸ್ಟ್ ಟೈಮ್ ಹೋದಾಗ ಒಂದು IUI ಒಂದು ಸೈಕಲ್ ಶುರು ಮಾಡಿದ್ರು. 8,000 ಏನೋ ಕೊಟ್ಬಿಟ್ಟು ಒಂದು ಇಂಜೆಕ್ಷನ್ ಎಲ್ಲ ಮಾಡಿಸಿದ್ವಿ. ಅವತ್ತಿನ ದಿನದ್ದು ಅದು ಪ್ರೈಸು ಇವಾಗ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಸೊ 8,000 ಏನೋ ಕೊಟ್ಬಿಟ್ಟು ಒಂದಿಷ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ಬಿಟ್ಟು ಪ್ರೋಸೆಸ್ ಎಲ್ಲ ಶುರು ಮಾಡಿದ್ರು. ಮಾಡಲ್ಲ ಆದಮೇಲೆ ಕೊನೆಗೆ ಅದು ಕನ್ಸೀವ್ ಕೂಡ ಆದೆ ನಾನು ಆ ಮಂತಲ್ಲಿ. ಕನ್ಸೀವ್ ಆದಾಗ ತುಂಬ ಅಂದರೆ ತುಂಬ ರೆಸ್ಟ್ ಇರೋಕ್ಕೆ ಹೇಳೋರು, ಒಂಥರ ಬೆಡ್ ರೆಸ್ಟ್, ಕಂಪ್ಲೀಟ್ ಬೆಡ್ ರೆಸ್ಟ್ ಆ ಥರ ಹೇಳಿದ್ರು. ಅದೆಲ್ಲ ಆದಮೇಲೆ ಬೆಡ್ ರೆಸ್ಟ್ ಮಾಡಿದೆ, ಎಲ್ಲ ಮಾಡಿದೆ. ಕೊನೆಗೇನಾಯಿತು, 1 ಮಂತ್ ಮೇಲೆ ಒಂದು 4-5 ಡೇಸ್ ಆಗಿತ್ತು ಅಷ್ಟೇ. ಅದಾದಮೇಲೆ ನನಗೆ ಅದು ಮತ್ತೆ ಮಿಸ್ಕ್ಯಾರೇಜ್ ಆಗೋಯಿತು. ಅಂದರೆ ಟ್ರೀಟ್ಮೆಂಟಲ್ಲೇ ಆಗಿದ್ದು, ಮಿಸ್ಕ್ಯಾರೇಜ್ ಆಗೋಯಿತು. ಅದಾದಮೇಲೆ ಫಸ್ಟ್ ಅಲ್ಲ ಅವ್ರು ಹೇಳಿದರು ಒಂದು 2-3 ಸೈಕಲ್ ಬೇಕಾಗುತ್ತೆ ಅಂತೇಳಿ. ಸೊ ಒಂದು ಹೋಪ್ಸ್ ಬಂತು, ಅಟ್ಲೀಸ್ಟ್ ನಾನು ಕನ್ಸೀವ್ ಆಗ್ತೀನಿ, ಅಂದರೆ IVF ಎಲ್ಲ ಇಲ್ಲ, ಹಾಗೇ ಕನ್ಸೀವ್ ಆಗ್ತೀನಿ ಅನ್ನೋದೊಂದು ಹೋಪ್ಸ್ ಬಂತು. ಮಿಸ್ಕ್ಯಾರೇಜ್ ಆಯಿತು, ಬೇಜಾರಾಯಿತು, ಒಂದು ಸ್ವಲ್ಪ ಸುಮ್ಮನಾದ್ವಿ. ಅದಾದಮೇಲೆ ಮತ್ತೆ ಒಂದು ನೆಕ್ಸ್ಟ್ ಮಂತ್ ಹಾಗೆ ಹಾಸ್ಪಿಟಲಿಗೆ ಹೋದ್ವಿ. ಅವರು ಬೇಡ, ಮತ್ತೆ ಗ್ಯಾಪ್ ತೊಗೊಳ್ಳೋದೆಲ್ಲ ಏನು ಬೇಡ, ಮತ್ತೆ ಶುರು ಮಾಡೋಣ. ಓಕೆ, ಮತ್ತೆ ಶುರು ಮಾಡೋಣ. ಮತ್ತೆ ಒಂದು ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟಾಗ ಅದು ಫೇಲ್ ಆಯಿತು. ಫಸ್ಟ್ ಟೈಮ್ ಪಾಸ್ ಆಗಿತ್ತು, ಸೆಕೆಂಡ್ ಟೈಮ್ ಫೇಲ್ ಆಯಿತು. ಅದಾದಮೇಲೆ ನೀವು ಯಾರಿಗಾದರೂ ಅನಿಸುತ್ತಲ್ವ, ಎಷ್ಟು ಸಲ ಅಂತ ನಾವು ಈ ಥರ ಇಂಜೆಕ್ಷನ್ಸ್ ತೊಗೊಳ್ಳೋದು ಮಾಡೋದು.
ಬೇಡ ಅಂತ ಹೇಳ್ಕೊಂಡು ಸುಮ್ಮನಾದ್ವಿ. ಆ ಟೈಮಲ್ಲಿ ಏನಾಯಿತು, ನನ್ನ ಮೈದ್ನನ ಮದುವೆ ಫಿಕ್ಸ್ ಆಯಿತು. ನಮ್ಮ ಹಸ್ಬೆಂಡ್ ತಮ್ಮನ ಮದುವೆ ಫಿಕ್ಸ್ ಆಯಿತು. ಸೊ ಆ ಟೈಮಲ್ಲಿ ಆ ಗಡಿಬಿಡಿನಲ್ಲಿ ನನಗೆ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ನಾನೇನು ಅಂದ್ಕೊಂಡೆ, ನನಗೆ ಒಂಥರ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಇಲ್ಲಿಂದ ಎಜುಕೇಷನ್ ಮುಗಿಸ್ಕೊಂಡು ಹೋದೆ, ಹೌಸ್ ವೈಫಾಗಿ ಆರಾಮಾಗಿದ್ದೆ. ಆಮೇಲೆ ಬರೀ ಮಗು 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 ಅಂತ ಥಿಂಕ್ ಮಾಡಿ ಬರೀ ಅದೇ ಆಗೋಗಿದೆ. ಸ್ವಲ್ಪ ದಿನ ನಾನು ಏನೂ ಬೇಡ ನನಗೆ, ನಿಂಗೆ ಯಾವ ಮಗು ಬೇಡ, ಏನು ಬೇಡ, ಆರಾಮಾಗಿರ್ಬೇಕು ನಾನು ಅಂತ ಹೇಳ್ಕೊಂಡು ನನ್ನನ್ನು ನಾನು ಫುಲ್ ಫ್ರೀಯಾಗಿ ಆರಾಮಾಗಿ ಕೂಲಾಗಿ ಇಟ್ಕೊಂಡಿದ್ದೆ. ಅದಕ್ಕೂ ಮುಂಚೆ ನಾನು ಯೋಗಕ್ಕೆಲ್ಲ ಜಾಯ್ನ್ ಆಗಿದ್ದೆ. ಒಂಥರ ಎಲ್ಲೋದ್ರೂ ಬರೀ ಮಗು 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 ಅನ್ನೋ ಥರನೇ ಆಗ್ತಾಯಿತ್ತು ನನಗೂ. ಅದಾದಮೇಲೆ ಎಲ್ಲ ಬಿಟ್ಬಿಟ್ಟೆ, ಎಲ್ಲ ಬಿಟ್ಬಿಟ್ಟು ಆರಾಮಾಗಿದ್ದೆ ನಾನು. ಅದಾದಮೇಲೆ ನಾನು ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೇಲೇ ಇರ್ತಾ ಇದ್ದೆ ಅವಾಗ. ಸೊ ನಾನು ನನ್ನನ್ನು ಏನು ಮಾಡಿದೆ, ನಾನು ನನ್ನ ಅಂದರೆ ಒಂಥರ ಇಂಟ್ರೋವರ್ಟ್ ಥರ ಆಗ್ಬಿಟ್ಟಿದ್ದೆ ನಾನು. ಸೊ ಆವಾಗ ನಾನು ಸ್ವಲ್ಪ ಜನಗಳ ಜೊತೆ ಬೆರೆಯೋಕ್ಕೂ ಶುರು ಮಾಡಿದೆ. ಬರೀ ರಿಲೇಷನ್ಸ್ ಜೊತೆ ಅಷ್ಟೇ ಇರ್ತಾ ಇದ್ದೆ. ನನಗೆ ಯಾರೊಬ್ಬರು ಫ್ರೆಂಡ್ಸ್ ಕೂಡ ಇರಲಿಲ್ಲ ನನಗೆ ಅವಾಗ. ಬಿಕಾಸ್ ಹೊಸ ಜಾಗ, ಹೊಸ ಇದು. ಸೊ ಹಾಗಾಗಿ ನಾನೇ ಕ್ರಮೇಣ ಒಬ್ಬೊಬ್ಬರು ಫ್ರೆಂಡ್ಸ್ ಆದರು. ಕೊನೆಗೆ ಜಿಮ್ಮಿಗೆ ಜಾಯ್ನ್ ಆದೆ. ಜಿಮ್ಮಿಗೆ ಜಾಯ್ನ್ ಆಗಿ ಅಲ್ಲಿ ಅಂತೂ ನನಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ದುರ್ಗದ ಫ್ರೆಂಡ್ಸ್ನ ತುಂಬ ಜನ ಮಿಸ್ ಮಾಡ್ಕೊತೀನಿ ನಾನು ಆ ವಿಚಾರದಲ್ಲಿ. ನನಗೆ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿರೋರಿಗೆ ಸಂಜೆ 1 ಅವರ್ ಏನೋ ಒಂದು ರಿಫ್ರೆಶ್ಮೆಂಟ್ ಸಿಗ್ತಾ ಇತ್ತು ಅಂತ ಅಂದರೆ ಖಂಡಿತ ಅದು ನನ್ನ ಜಿಮ್ಮಲ್ಲಿ ಇದ್ದ ಫ್ರೆಂಡ್ಸಿಗೆ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಒಂದಿಷ್ಟು ಜನ ಫ್ರೆಂಡ್ಸ್ ಆದರು. ಕೊನೆಗೆ ತುಂಬ ಎಂಜಾಯ್ ಮಾಡ್ತಿದ್ದೆ ನಾನು ಅದನ್ನು. ಕೊನೆಗೆ ಏನಾಯಿತು, ಹಾಗೆ ವೆಯ್ಟ್ ಲಾಸ್ ಕೂಡ ಆಗ್ತಾ ಬಂದೆ. ಬಿಕಾಸ್ ನಾನು ಮೆಂಟಲಿ ಏನೂ ಪ್ರೆಷರ್ ತೊಗೋತಾ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಏನು ವೆಯ್ಟ್ ಲಾಸ್ ಆಗ್ತಾ ಬಂದೆ. ಕೊನೆಗೆ ನನ್ನ ಬಗ್ಗೆ ನನಗೆ ಒಂಥರ ಏನೋ ಖುಷಿ ಆಗ್ತಾ ಇತ್ತು. ಅಂದರೆ ನಾನು ವೆಯ್ಟ್ ಲಾಸ್ ಆಗ್ತಾ ಇದ್ದೀನಲ್ವ, ಮತ್ತು ನಾನು ವಾಪಸ್ ಶೇಪಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ಕೊಂಡು. ಅದ್ರ ಜೊತೆಲಿ ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಬಿಕಾಸ್ ಆಚೆ ಎಲ್ಲ ಹೋಗ್ತಾ ಇದ್ವಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅದ್ರ ಜೊತೆಲಿ ಏನಾಯಿತು, ನಮ್ಮ ಮನೇಲಿ ಒಂದು ಫಂಕ್ಷನ್, ಅದೇ ಮೈದ್ನನ ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿದ್ರಲ್ವ. ಸೊ ಅದೊಂದು ಫಂಕ್ಷನು, ಅದಕ್ಕೆ ಶಾಪಿಂಗ್ ಅಂತೆ ಅದಂತೆ ಇದಂತೆ. ಆಮೇಲೆ ನನಗೆ ಸ್ವಲ್ಪ ಹೆಂಗಂದ್ರೆ ಈ ಡೆಕೋರೇಷನ್ ಮಾಡೋದು ಅದೆಲ್ಲ ಸ್ವಲ್ಪ ತುಂಬ ಇಷ್ಟ. ಸೊ ಹಾಗಾಗಿ ಅದ್ರ ಬಗ್ಗೆನೇ ಗಮನ ಕೊಟ್ಕೊಂತ ಏನಾಯಿತು, ಇದ್ರ ಕಡೆ ಗಮನನೇ ಹೋಗ್ಬಿಡ್ತು. ಅವ್ರ ಮದುವೆ ಫಿಕ್ಸ್ ಆಗಿತ್ತಲ್ಲ, ಅವ್ರ ಮದುವೆ ಆಯಿತು. ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಲಾಕ್ಡೌನ್ ಶುರು ಆಯಿತು. ಲಾಕ್ಡೌನಲ್ಲಿ ನಾನು ವೆಯ್ಟ್ ಲಾಸ್ ಆಗಿದೆ. ನಾನು ಅರೌಂಡ್ ಒಂದು 10 kg ವೆಯ್ಟ್ ಲಾಸ್ ಆಗಿದೆ. ನನಗೆ ಅವಾಗ ತುಂಬ ಖುಷಿ ಆಗ್ಬಿಟ್ಟಿತ್ತು. ವೆಯ್ಟ್ ಲಾಸ್ ಆಗಿದ್ನಲ್ವಾ, ಅವಾಗೆಲ್ಲ ಡ್ರೆಸ್ಸಸ್ ಎಲ್ಲ ಫಿಟ್ ಆಗ್ತಾ ಇತ್ತು, ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ಅದನ್ನೇ ಮೇಂಟೈನ್ ಮಾಡ್ತೀನಿ. ಬಟ್ ಲಾಕ್ಡೌನ್ ಟೈಮಲ್ಲಿ ಗೊತ್ತಲ್ಲ, ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿದ್ವಿ. ಸೊ ಮತ್ತೆ ವೆಯ್ಟ್ ಗೇನ್ ಆದೆ. ಬಟ್ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಂಗೆ ಗೊತ್ತಿತ್ತು ಒಂದ್ಸಲ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಅಂದಮೇಲೆ ಮತ್ತೆ ನಾನು ವೆಯ್ಟ್ ಲಾಸ್ ಆಗೇ ಆಗ್ತೀನಿ ಅಂತ ಹೇಳ್ಕೊಂಡು. ಬಿಕಾಸ್ ನಂಗೆ PCOD ಇಲ್ಲ ಅಂತ ಒಂದು ಗೊತ್ತಾಯಿತು. ಇನ್ನೊಂದು ಯಾವುದೋ ಒಂದು AMH ಹಾರ್ಮೋನ್ ಕಡಿಮೆ ಇದೆ ಅಂತ ಹೇಳಿದ್ರು, ಅಷ್ಟೇ ಅಲ್ವಾ, ಇದೇನಿಲ್ಲ. ನನಗೆ ನಾನು ಸ್ಟ್ರಾಂಗ್ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ಕೋಬೋದು. ಅದು ಬಿಟ್ಕೊಂಡು ನಾನೇ ಇಷ್ಟು ವೀಕ್ ಆಗಿ ನಾನೇ ಹತ್ಕೊಂತ ಕೂರೋದ್ರಿಂದ ಏನೂ ಯೂಸ್ ಇಲ್ಲ. ಆಮೇಲೆ ಡಾಕ್ಟರ್ಸೇ ಹೇಳ್ತಾರೆ, ನೀವು ಈ ಥರ ಡಿಪ್ರೆಷನ್ನಿಗೆ ಹೋದರೆ, ನೀವು ಈ ಥರ ಎಲ್ಲ ಬೇಜಾರು ಮಾಡ್ಕೊಂಡ್ರೆ ಆ ಥರದ್ದು ಯಾವುದೂ ರಿಸಲ್ಟ್ಸ್ ಬರಲ್ಲ ಅಂತ ಹೇಳ್ಕೊಂಡು. ಸೊ ನಾನು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ಓಕೆ ಮಗು ಆದರೆ ಆಗಲಿ, ಆಗಿಲ್ಲ ಅಂದರೆ ಆಗಿಲ್ಲ ಅಷ್ಟೇ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು, ನೋಡೋಣ ಒಂದಿಷ್ಟು ವರ್ಷ ಅಂತ ಟೈಮ್ ಇದೆ, ಅಷ್ಟು ವರ್ಷದೊಳಗಡೆ ಆಗಿಲ್ಲ ಅಂದರೆ ನಾವು ಯಾವ್ದಾದ್ರು ಅಡಾಪ್ಟ್ ಮಾಡ್ಕೊಂಡ್ರೆ ಆಯಿತು ಅನ್ನೋ ಲೆವೆಲಿಗೆ ಯೋಚನೆ ಮಾಡಿಕೊಂಡು ನಾನು ತುಂಬ ಪಾಸಿಟಿವ್ ಆಗಿ ತೊಗೊಂಡಿದ್ದೆ. ಆಮೇಲೆ ಮಾತಾಡೋರ ಬಗ್ಗೆ ನಾನು ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ರೀಸನ್, ಆ ಟೈಮಿಗೆ ಇದರಿಂದ ಆಚೆ ಬಂದಮೇಲೆ ಯಾರೇನಾದರೂ ಮಾತಾಡ್ಕೊಳ್ರಿ, ನನ್ನ ಲೈಫಲ್ಲಿ ನಾನು ಇರೋದೇ ಹೀಗೆ ಅಂತ. ಅಲ್ಲಿ ತನಕ ಬರೀ ಮಗು 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 ಅಂತ ಯೋಚನೆ ಮಾಡ್ತಿದ್ದವಳಿಗೆ ಮತ್ತು ಕರಿಯರ್ ಅಂತ ಒಂದು ಬಂತು. ಈಗ ಬರೀ ಮದುವೆ ಮಾಡ್ಕೊಂಡಾಯ್ತು, ಮನೆಗೆ ಬಂದಿದ್ದೀನಿ, ಮನೇಲಿ ಇದ್ಕೊಂಡು ಹೌಸ್ ವೈಫಾಗಿ ಆರಾಮಾಗಿರಬೇಕು ಅಂತ ಅಂತಿದ್ದವಳಿಗೆ ಒಂದು ಕರಿಯರ್ ಬಗ್ಗೆ ಯೋಚನೆ ಬಂತು. ನಾನು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು, ಸುಮ್ಮನೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೆಗೆಟಿವ್ ಥಾಟ್ಸ್ನ ಏನಕ್ಕೆ ಇಟ್ಕೋಬೇಕು ತಲೆಯಲ್ಲಿ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಒಂದಿಷ್ಟು ಬುಕ್ಸ್ ತೊಗೊಳ್ಳೋದು, ರ್ಯಾಂಡಮ್ ಆಗಿ ಹಿಂಗೆ ಓದೋದು ಮಾಡೋದು. ಅಂದರೆ ನಾನು ಯಾವುದು ನಾವೆಲ್ಸ್ ಗಿವೆಲ್ಸ್ ಅದೆಲ್ಲ ನನಗೆ ಅಷ್ಟು ಅಭ್ಯಾಸ ಇಲ್ಲ ಓದಿ. ಸೊ ಹಾಗಾಗಿ ನಾನು ಇದೇ ಥರ ಏನು ಈ KPSC ಬುಕ್ಸು ಅದು ಇದೆಲ್ಲ ಓದ್ಕೊಂಡು ಇರ್ತಿದ್ದೆ ನಾನು. ಒಂದು ನಾಲೆಡ್ಜ್ ಗೇನ್ ಮಾಡ್ಕೊಂಡು ಇರ್ತಿದ್ದೆ ನಾನು. ಸೊ ಇದೆಲ್ಲ ಆದಮೇಲೆ ಲಾಕ್ಡೌನ್ ಶುರು ಆಯಿತು. ಲಾಕ್ಡೌನಲ್ಲಿ ಮನೆ ಕೆಲಸದವರೆಲ್ಲ ಯಾರೂ ಬರ್ತಾ ಇರಲಿಲ್ಲ. ಸೊ ಮನೆ ಕೆಲಸ ಮಾಡಿಕೊಂಡು, ಆಮೇಲೆ ಹೊಸ ಹೊಸ ಡಿಶಸ್ ಎಲ್ಲ ಟ್ರೈ ಮಾಡಿಕೊಂಡು ಹೀಗೆ ಆರಾಮಾಗಿದ್ವಿ. ಸೊ ಆ ಟೈಮಲ್ಲಿ ಏನಾಯಿತು, 1 ಮಂತ್ ಹಾಗೆಲ್ಲ ಆಯಿತು. ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಸೊರಬದವ್ರವರು, ದೀಪಿಕಾ ಅಂತ ಹೇಳ್ಕೊಂಡು. ಅವ್ರಿಗೆ ಇದೇ ಥರ ಪ್ರಾಬ್ಲಮ್ ಇತ್ತು, ಅವ್ರಿಗೆ PCOD ಪ್ರಾಬ್ಲಮ್ ಎಲ್ಲ ಇತ್ತು. ಸೊ ಹಾಗಾಗಿ ಅವ್ರೇನು ಮಾಡಿದ್ರು, ನನಗೆ ಸಜೆಸ್ಟ್ ಮಾಡಿದ್ರು ಒಬ್ಬರು ಡಾಕ್ಟ್ರನ್ನ, ನೀನು ಅಲ್ಲೊಂದು ಸಲ ತೋರಿಸು, ನೀನು ಅಲ್ಲೆಲ್ಲ ತೋರಿಸ್ಕೊಂಬಂದಿದೀಯ ಅಂತ ಅಂದಮೇಲೆ ಚೆನ್ನಾಗೇ ನೋಡಿರ್ತಾರೆ ಒಳ್ಳೆ ಡಾಕ್ಟರ್ಸೇ, ಬಟ್ ಇಲ್ಲೊಂದು ಸಲ ತೋರಿಸು ಅಂತ ಹೇಳ್ಬಿಟ್ಟು ಒಬ್ಬರನ್ನ ಸಜೆಸ್ಟ್ ಮಾಡಿದ್ರು. ಅದಾದಮೇಲೆ ಅವ್ರು ಬಂದುಬಿಟ್ಟು ನಮ್ಮದು ಸೊರಬ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಅವ್ರು ವರ್ಕ್ ಮಾಡ್ತಾಯಿದ್ರು. ಬಟ್ ಆ ಟೈಮಲ್ಲಿ ಏನಾಯಿತು, 2020ನಲ್ಲಿ ಅವರು ಭಟ್ಕಳಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರು. ಅಂದರೆ ಅವ್ರಿಗೆ ಅಲ್ಲಿ ಮದುವೆ ಕೂಡ ಆಗಿತ್ತು. ಸೊ ಭಟ್ಕಳಕ್ಕೆ ಹೋಗಿದ್ರು ಅವರು. ಅದಾದಮೇಲೆ ನಾವೊಂದು ಸಲ ಏನಕ್ಕೋ ಹಿಂಗೆ ಸೊರಬಕ್ಕೆ ಹೋಗಿದ್ವಿ. ಆವಾಗ ನೀವೊಂದು ಸಲ ಹೋಗು ಆ ಡಾಕ್ಟ್ರ್ ಹತ್ರ ಅಂತೆಲ್ಲ ಹೇಳಿದ್ರು. ಆಯಿತು ಅಂತ ಹೇಳಿಬಿಟ್ಟು ನಾನು ನನ್ನ ತಮ್ಮ ಹೋಗಿದ್ವಿ ಭಟ್ಕಳಕ್ಕೆ. ಅಲ್ಲಿ ಹೋಗಿ ನಾನು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಹೋಗಿದ್ದೆ. ರಿಪೋರ್ಟ್ಸ್ ಎಲ್ಲ ನೋಡಿದ್ರು, ಎಲ್ಲ ಆಯಿತು. ಅದಾದಮೇಲೆ ನಿಂಗೆ PCOD ಪ್ರಾಬ್ಲಮ್ ಅಂತೂ ಇಲ್ಲ. ಆ್ಯಂಡ್ ಅದ್ರ ಜೊತೇಲಿ ಮತ್ತು ಈ AMH ಹಾರ್ಮೋನ್ ಕಡಿಮೆ ಇರೋದು ನಿಜ. ಅಂದರೆ
ಏನು ಎಲ್ಲ ಎಲ್ಲ ಹೆಣ್ಮಕ್ಳಿಗೂ ಇರಬೇಕು, ಅದಕ್ಕಿಂತ ಸ್ವಲ್ಪ AMH ಹಾರ್ಮೋನ್ ಕಡಿಮೆ ಇದೆ ನನಗೆ, ಅಷ್ಟು ಬಿಟ್ಟರೆ ಬೇರೇನೂ ಇಶ್ಯೂಸ್ ಇಲ್ಲ. ನಾನು ಅವಾಗ ಇರೋ ವಿಚಾರ ಹೇಳಿದೆ, ಫರ್ಟಿಲಿಟಿ ಸೆಂಟರಲ್ಲಿ ನನಗೆ IVF ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದೆ. ಆವಾಗ ಅವರು IVF ಅಂತ ಹೇಳಿದ್ರು. ಅಂದರೆ ನಿಮ್ಮ ಏಜಿಗೆ IVF ಅಂತ ಹೇಳ್ಬಿಟ್ಟು, ಹ್ಞೂ ಮ್ಯಾಮ್ IVF ಮಾಡಕ್ಕೆ ಹೇಳಿದ್ದಾರೆ ಅಂತ. ಅದಕ್ಕೆ 2 ಈ ಥರ IUI ಸೈಕಲ್ ಆಗಿತ್ತು, 1 ಪಾಸ್ ಆಯಿತು, 1 ಫೇಲ್ ಆಯಿತು ಅಂತೆಲ್ಲ ಹೇಳಿ. ಕೊನೆಗೆ ಅವರು ಏನೂ ಬೇಡ, ಯಾವ IVF ಬೇಡ, ಏನೂ ಬೇಡ, ನಾನು ಒಂದು ಬ್ಲಡ್ ಟೆಸ್ಟ್ ಮಾಡ್ತೀನಿ, ಅದು ನನ್ನ ಒಂದು ನಾಲೆಡ್ಜಿಗೆ ಬೇಕದು, ಸೊ ಹಾಗಾಗಿ ನಾನು ಮಾಡ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಬರೆದ್ರು. ಅದಾದ್ಮೇಲೆ ರಿಟರ್ನ್ ಬಂದೆ. ಬಟ್ ನಾನು ಸ್ಟಿಲ್ ಹೇಳ್ತೀನಿ, ಆ ಟ್ಯಾಬ್ಲೆಟ್ಸ್ ತೊಗೊಳ್ಳೂ ಇಲ್ಲ, ಯಾಕಂದ್ರೆ ನಂಗೆ ಬೇಜಾರಾಗ್ಬಿಟ್ಟಿತ್ತು. ಎಲ್ಲ ಡಾಕ್ಟರ್ಸು ಬರೆಯೋದನ್ನೆಲ್ಲ ಕೂತ್ಕೊಂಡು ಬರೀ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಮಾಡೋದು ನಂಗೆ ಇಷ್ಟ ಇರಲಿಲ್ಲ. ಸೊ ನಾನು ಯಾವ ಟ್ಯಾಬ್ಲೆಟ್ಸು ತೊಗೊಳ್ಳಿಲ್ಲ, ಹಾಗೆ ಬಂದೆ. ಅದಾದಮೇಲೆ ಮನೆಗೆ ಬಂದು ಹೇಳಿದೆ, ಹಿಂಗೆಲ್ಲ ಆಯಿತು ಅಂತ ಹೇಳ್ಕೊಂಡು. ಸೊ ಈಗೇನು ಗೊತ್ತಾ, ತುಂಬ ಜನ ಡಾಕ್ಟರ್ಸ್ ಹತ್ರ ಹೋಗಿ ಅಥವಾ ತುಂಬ ಏನೋ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡವ್ರಿಗೆ ಅದೇನೋ ಒಂಥರ ಅನಿಸೋದೇ ಇಲ್ಲ, ಇವರು ಒಬ್ರು ಬಿಡು ಅದರಲ್ಲಿ ಅಂತ ಹೇಳ್ಕೊಂಡು ಸುಮ್ಮನೆ. ಬಟ್ ಅವ್ರು ಹೇಳಿದ್ದಿತ್ತಲ್ವಾ, ನಿಂಗೆ IVF ಎಲ್ಲ ಬೇಡ, ಈ ಏಜಿಗೆ IVF ಬೇಡ ಅಂತ ಅವರು ಕೂಡ ನನ್ನ ತಲೆಯಲ್ಲಿ ಇದ್ದಿದ್ದನ್ನೇ ಅವರು ಹೇಳಿದ್ರಲ್ವ. ಸೊ ನಂಗೆ ತುಂಬ ಖುಷಿ ಆಯಿತು, ಅಲ್ಲಿಂದ ಬಂದೆ. ಅದಾಗಿದ್ಮೇಲೆ ಮನೇಲಿ ಫಂಕ್ಷನ್ ಇತ್ತು. ಸೊ ಆ ಒಂದು ಗಡಿಬಿಡಿನಲ್ಲಿ ಎಲ್ಲಿಗೂ ಹೋಗೋಕ್ಕೂ ಆಗಲಿಲ್ಲ, ಏನೂ ಇಲ್ಲ. ಲಾಕ್ಡೌನ್ ಟೈಮಲ್ಲಿ ಹೀಗೆ ಒನ್ ಮಂತ್ ಎಲ್ಲ ಆಯಿತು ಲಾಕ್ಡೌನ್ ಆಗಿ. ತುಂಬ ಬೇಜಾರಾಗ್ಬಿಟ್ಟಿತ್ತು. ಮನೇಲಿ ಯಾರು ಕೆಲ್ಸದವ್ರು ಇರಲಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ದಿನ ರಿಫ್ರೆಶ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಗೆ ಬಂದಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದ್ವಿ. 1 ವೀಕ್ ಹಂಗಿರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಬಂದಾಗ ಏನಾಯಿತು, ನಂದು ಸ್ಕಿಪ್ ಆಯಿತು ಪೀರಿಯಡ್ಸ್ ಸ್ಕಿಪ್ ಆದಾಗ ನನಗೆ ಹೋಪ್ಸ್ ಇದೆ. ಅಂದರೆ ನಾನು ಎವ್ರಿ ಮಂತ್ ಕೂಡ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ಕಿಟ್ ತೊಗೊಬಂದು ನೋಡ್ಕೋತಾ ಇದ್ದೆ. ಬಟ್ ನನ್ನ ಹಸ್ಬೆಂಡಿಗೆ ಯಾವುದೇ ರೀತಿ ಹೋಪ್ಸ್ ಇರ್ತಿಲ್ಲ. ಬೇಜಾರಾಗ್ತೀಯ, ಸುಮ್ಮನೆ ನೀನು ನೋಡಬೇಡ ಅಂತ ಹೇಳ್ತಿದ್ರು. ನಾನು ಅಂತಲ್ಲ, ನನ್ನ ಥರ ಪ್ರಾಬ್ಲಮ್ಸ್ನ ಯಾರ್ಯಾರು ಫೇಸ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಅಷ್ಟೇ. ಒಂದು ಡೇ ಸ್ಕಿಪ್ ಆದರೂ ಕೂಡ ತೊಗೊಬಂದು ಚೆಕ್ ಮಾಡ್ಕೋತಾರೆ. ಸೊ ಅದೇ ಥರ ನಾನು ಕೂಡ ಮಾಡಿದೆ. 1-2-3 ಡೇಸ್ ಆಗಿತ್ತು ಸ್ಕಿಪ್ ಆಗಿ, ತೊಗೊಬಂದು ನೋಡಿದೆ. ಮಿರಾಕಲ್ ಅನ್ನೋ ಥರ ಪಾಸಿಟಿವ್ ರಿಸಲ್ಟ್ ಬಂತು. ಪಾಸಿಟಿವ್ ರಿಸಲ್ಟ್ ಬಂದಾಗ ನ್ಯಾಚುರಲ್ ಆಗಿ ಕನ್ಸೀವ್ ಆದಾಗ ನಿಜವಾಗ್ಲೂ ಅಷ್ಟೊಂದೆಲ್ಲ ಟ್ರೀಟ್ಮೆಂಟ್ಸು, ಪೇಯ್ನು ಎಲ್ಲ ಅನುಭವಿಸಿದವರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆದಾಗ ನಿಜಕ್ಕೂ ತುಂಬ ಖುಷಿ ಆಯಿತು. ಅದಕ್ಕೂ ಮುಂಚೆ ನಾನು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ತೊಗೊಂಡು ಬಂದು, ನಂಗೆ ಇದಿಷ್ಟು ಏನು ಪೇಯ್ನ್ ಕೊಟ್ಟಿದ್ದೀರಾ, ಎಲ್ಲ ಕೊಟ್ಟಿದ್ದೀರಾ, ದಯವಿಟ್ಟು ಆಗೋದಾದರೆ ಎಲ್ಲ ಒಳ್ಳೆಯದಾಗಲಿ, ಮತ್ತು ನನಗೆ ನ್ಯಾಚುರಲ್ ಆಗೇ ಆಗಲಿ, ನನಗೆ ಯಾವುದೇ ರೀತಿ IVF IUIನಲ್ಲೆಲ್ಲ ನಾನು ಮಗು ತೊಗೊಂಡಿದ್ದೀನಿ ಅನ್ನೋ ಥರ ನನಗೆ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅದು ಹೇಳಿದ್ನಲ್ವ, ಅಲ್ಟಿಮೇಟ್ಲಿ ನನಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆದೆ ನಾನು. ಸೊ ಇದರಿಂದ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಯಾರೂ ಕೂಡ ಆ ಒಂದು ಏಜಲ್ಲಿ ಆ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಅವ್ರ ಮಾತು ಕೇಳಿಕೊಂಡು, ಅಥವಾ ಹೌದೇನೋ ನಮಗೆ ಆಗೋದೇ ಇಲ್ವೇನೋ ಅಂತ ಹೇಳ್ಕೊಂಡು ಟ್ರೈ ಮಾಡೋಣ. ಅಟ್ಲೀಸ್ಟ್ ಒಂದು 35 ಇಯರ್ಸ್ ತನಕ ನಾನು ವೆಯ್ಟ್ ಮಾಡೋಣ. ಒಂದು 35 ಇಯರ್ಸ್ ಆದಮೇಲೂ ಕೂಡ ನಮಗೆ ಆಗ್ತಾಯಿಲ್ಲ. ಅಷ್ಟೊಂದೆಲ್ಲ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಯಾಕೆ ವೆಯ್ಟ್ ಮಾಡೋಕ್ಕೆ? ನಮ್ಮ ಬಾಡಿ ಬಗ್ಗೆ ನಮಗೆ ಒಂದು ಏನು ಪಾಸಿಟಿವ್ ಇಲ್ಲ ಅಂದರೆ ಬೇರೆಯವ್ರಿಗೆ ಹೇಗಿರುತ್ತೆ? ಯಾರಾದರೂ ನಮ್ಮನ್ನು ಕೆಣಕಿದ್ರೆ ಅಥವಾ ಯಾರಾದರೂ ನಮಗೆ ಹರ್ಟ್ ಮಾಡಬೇಕಂತ ಟ್ರೈ ಮಾಡಿದ್ರೆ ನಾವು ಸ್ಟ್ರಾಂಗಾಗಿ ನಿಂತ್ಕೋಬೇಕು. ಅದನ್ನು ಬಿಟ್ಕೊಂಡು ಹೌದಲ್ವಾ, ಆದಷ್ಟು ಬೇಗ ನನಗೂ ಮಗು ಆಗಿಬಿಡ್ಲಿ, ಹಾಗೆ ಎಲ್ರಿಗೂ ಇರುತ್ತೆ ಅದು. ಏನಂದರೆ ಇಟ್ಸ್ ಕ್ವೈಟ್ ಕಾಮನ್. ನಾನು ಅಲ್ಟಿಮೇಟ್ಲಿ ಲಾಸ್ಟಲ್ಲಿ ಬಿಲೀವ್ ಮಾಡಿದ್ದೇನಂತ ಅಂದರೆ, ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ನಮ್ಮನ್ನು ನಾವೇ ಟ್ರಸ್ಟ್ ಮಾಡಿಲ್ಲ ಅಂದರೆ ಬೇರೆಯವ್ರು ಹೇಗೆ ಟ್ರಸ್ಟ್ ಮಾಡ್ತಾರೆ ನಮ್ಮನ್ನು? ಈಗ ನನಗೆ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿದೆ. 10 kg ನಾನು ಕಡಿಮೆ ಆಗಿದ್ದು. ಆ್ಯಂಡ್ ಅಷ್ಟು ನಮ್ಮನ್ನು ವೆಯ್ಟ್ ಲಾಸ್ ಮಾಡೋಕ್ಕೆ ಒಂದು ಇನ್ಸ್ಪೈರ್ ಆಗಿತ್ತು ಅಂತ ಅಂದರೆ, ಇವತ್ತೊಂದು ಸ್ವಲ್ಪ ಕಡಿಮೆ ಆದ್ವಾ, ಒಂದು 200-300 ಗ್ರಾಮ್ ಕಡಿಮೆ ಆದ್ರೂ ಎಷ್ಟು ಖುಷಿ ಆಗ್ತಾಯಿತ್ತು. ಸೊ ಅದೇ ಥರ ನಂದು ಅವಾಗ ಇದ್ದಿದ್ದು ಅಷ್ಟೇ, ನಾನು ವೆಯ್ಟ್ ಲಾಸ್ ಆಗಬೇಕು, ನಾನು ಏನು ಮುಂಚೆ ಥರ ಇರಬೇಕು. ನಾನು ಈಗ 20 to 23 ಇಯರ್ಸ್ಗೆಲ್ಲ ಮದುವೆ ಆಗಿರ್ಬೋದು, ಬಟ್ ನಮ್ಗೆ ಆ ಹುಡುಗಿರು ಅನ್ನೋ ಒಂದು ಇದನ್ನೆಲ್ಲ ಏನು ಆ ಥಾಟ್ ಯಾವುದೂ ಹೋಗಿರೋದಿಲ್ಲ. ಸೊ ಅದೇ ಥರ ನಾನು ಕೂಡ ತುಂಬ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿರಬೇಕು ಅನ್ನೋ ಆಸೆಗಳು ಎಲ್ಲ ಹೆಣ್ಮಕ್ಳಿಗೆ ಇರೋ ಥರನೇ ನನಗೂ ಕೂಡ ಇತ್ತು. ಸೊ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ನನ್ನೆಲ್ಲ ಒಂದು ಪಾಸಿಟಿವ್ ಹಾರ್ಮೋನ್ಸ್ ಏನು ರಿಲೀಸ್ ಆಗೋಕ್ಕೆ ಶುರುವಾಯಿತು, ಅಥವಾ ನನ್ನಲ್ಲಿರೋ ಒಂದು ಪಾಸಿಟಿವ್ ವೈಬ್ಸ್ ಏನು ಶುರುವಾಯಿತು ಗೊತ್ತಿಲ್ಲ, ನನ್ನಲ್ಲಿರೋ ಒಂದೊಂದು ಪಾಸಿಟಿವ್ ಎನರ್ಜಿ ಶುರುವಾಯ್ತಲ್ವ. ಸೊ ಆವಾಗಿಂದ ನಂಗೆ ಅದು ಯಾವುದೂ ಯೋಚನೆಗೆ ಬರಲಿಲ್ಲ. ಸೊ ಆರಾಮಾಗಿ ನ್ಯಾಚುರಲಾಗಿ ಕನ್ಸೀವ್ ಆದೆ. ನಂಗೆ IVF ಮಾಡಬೇಕು, ನಂಗೆ ಅದು ಮಾಡಬೇಕು, ನನಗೆ ಇದು ಮಾಡಬೇಕು ಅಂತೆಲ್ಲ ಹೇಳಿದವರೆಲ್ಲ ಸೀರಿಯಸ್ಲಿ ಅವ್ರು ನನಗಂತೂ ಅವತ್ತಿಂದ ನನಗೆ ಬೇರೆಯವ್ರು ನನಗೆ ಗೊತ್ತಿಲ್ಲ, ನಾನು ಎಲ್ಲರ ಬಗ್ಗೆನೂ ನಾನು ಮಾತಾಡೋಕೆ ಹೋಗಲ್ಲ. ಬಟ್ ಆ ಫರ್ಟಿಲಿಟಿ ಸೆಂಟರ್ಸ್ನವ್ರನ್ನ ಕಂಡ್ರೆ ನಿಜವಾಗ್ಲೂ ನಂಗೆ ಬೇಜಾರಾಗುತ್ತೆ. ಈಗ ಅವರು ಏನು ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಈಗ ಕೆಲವರು ನಮಗೆ ಅದನ್ನು ತಿಳಿಸಿ ಹೇಳ್ತಾರೆ, ಇಲ್ಲ ನೀವು ಒಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಅಂತ. ಬಟ್ ಹೋಗ್ತಿದ್ದಂಗೆ ನಿಂಗೆ IVF ಮಾಡಬೇಕು ಅಂತ ಅಂದ್ಬಿಟ್ರೆ ಹೆಂಗಾಗ್ಬಿಡುತ್ತೆ ಹೇಳಿ ಅಲ್ವಾ? ಅದು ಅಲ್ಲದೆ ನಮ್ಮ IVF ಮಾಡಿಸ್ಕೊಳ್ಳೋ ಏಜಾ ನಮ್ಮದು ಫಸ್ಟ್ ಆಫ್ ಆಲ್. ಆ್ಯಂಡ್ ನಾನು ಇನ್ನೊಂದು ಸಜೆಷನ್ ಏನಂತ ಹೇಳಿದ್ರೆ, ಎಲ್ರಿಗೂ ಕೂಡ ನೀವೇನಾದ್ರು ಮದುವೆ ಆದ ತಕ್ಷಣವೇ ಕನ್ಸೀವ್ ಆದ್ರಿ, ಅಥವಾ ಮದುವೆ ಆಗಿ ನಿಮ್ಗೆ ಅದು ಪ್ಲ್ಯಾನ್ ಇರಲ್ಲ, ಬಟ್ ಅನ್ಪ್ಲ್ಯಾನ್ಡ್
ಬಟ್ ನೀವು ಕನ್ಸೀವ್ ಆದ್ರಿ ಅಂತ ಅಂದರೆ ದಯವಿಟ್ಟು ಕೂಡ ಅದನ್ನೇನು ಮಾಡ್ಕೊಳಕ್ಕೆ ಹೋಗಬೇಡಿ, ಅಥವಾ ನಾನು ಇನ್ನೂ ಆರಾಮಾಗಿ ಇರಬೇಕಂತಿದ್ದೆ, ನಾನು ಇಷ್ಟು ಬೇಗ ನಂಗೆ ಮಗುನ ಆ ಥರ ಎಲ್ಲ ಅಂದ್ಕೋಬೇಡಿ. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಆ್ಯಂಡ್ ಈಗಿನ ಫುಡ್ಡಲ್ಲಿ, ಈಗಿನ ವಾತಾವರಣದಲ್ಲಿ ನಿಜವಾಗ್ಲೂ ಮಗು ಪಡೆಯೋದೇ ಒಂದು ದೊಡ್ಡ ಸಾಹಸ ಅನ್ನೋ ಥರ ಆಗೋಗಿದೆ. ಯಾಕಂದರೆ ನಮ್ಮ ಅಕ್ಕಪಕ್ಕದವ್ರನ್ನ ನೋಡ್ತಾ ಇರ್ತೀವಿ, PCOD ಪ್ರಾಬ್ಲಮ್ಸು, ಇನ್ನು ಮದುವೆ ಕೂಡ ಆಗಿರೋದಿಲ್ಲ, ಅವ್ರಿಗೆ PCOD ಪ್ರಾಬ್ಲಮ್ ಇರುತ್ತೆ, ಥೈರಾಯ್ಡ್ ಇರುತ್ತೆ, ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಇನ್ ಕೇಸ್ ನಿಮ್ಗೆ ಏನಾದರೂ ಅಂದರೆ ನೀವೇನಾದ್ರು ಕನ್ಸೀವ್ ಆದ್ರಿ ಬೇಗ ಅಂತ ಅಂದರೆ ದಯವಿಟ್ಟು ಕೂಡ ಅದನ್ನೇನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಅದೊಂದು ಏನು ನಮ್ಮ ಲೈಫಲ್ಲಿ ಒಂದು ಕಾನ್ಸೆಪ್ಟ್ ಅನ್ನೋದಿದೆ, ಅದು ಆಗೋಗ್ಬಿಡುತ್ತೆ. ಆಮೇಲೆ ಕೊನೆ ಆಗ್ಬೋದು 1 ವರ್ಷ 2 ವರ್ಷ ಬರ್ಡನ್ ಆಗ್ಬೋದು ಅಷ್ಟೇ. ಆ್ಯಂಡ್ ನೋಡ್ಕೊಳ್ಳೋಕ್ಕೆ ನಿಮಗೆ ಸಪೋರ್ಟಿಗೆ ಅಥವಾ ಯಾರಾದರೂ ಇದ್ದರು ಅಂದರೆ ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಗೊತ್ತಾ, ಈಗ ಮಗು ಆಗ್ತಿಲ್ಲ ಅಂತ ಹೇಳಿಬಿಟ್ಟು ನೀವೇನಾದ್ರು ಹಾಸ್ಪಿಟಲಿಗೆ ಹೋದ್ರಿ ಅಂತ ಅಂದರೆ ನಿಜವಾಗ್ಲೂ ನಿಮಗೆ ಆ ಟೆಸ್ಟ್ಗಳನ್ನ ನೋಡಿಬಿಟ್ರೆ ಅಥವಾ ಟೆಸ್ಟ್ಗಳನ್ನು ನೀವು ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಪೇನ್ಫುಲ್ ಆಗಿರುತ್ತೆ. ಹೇಳ್ತೀನಲ್ವಾ, ಒಂದು ಟ್ಯೂಬ್ ಟೆಸ್ಟ್ ಅಂತ ಮಾಡ್ತಾರೆ, ಆ ಟ್ಯೂಬ್ ಟೆಸ್ಟ್ ಅಂತೂ ತುಂಬ ಅಂದರೆ ತುಂಬ ಪೇಯ್ನ್ ಆಗುತ್ತೆ. ಆ್ಯಂಡ್ ನಿಮಗೆ ಥೈಸ್ಗೆಲ್ಲ ಇಂಜೆಕ್ಷನ್ಸ್ ಕೊಡೋದಾಗಿರ್ಬೋದು, ಏನೇನೋ ಅದು ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಅಲ್ಲಿ ಹೋದ್ಮೇಲೆ ಆ ಥರ ಈ ಥರ ಅಂತ ಏನೇನೋ ಹೇಳ್ತಾರೆ, ಅವಾಗ ಮಾಡಿಸ್ಕೊಳ್ಳೇಬೇಕು ಅನಿವಾರ್ಯ. ಒಂದು ಇಂಜೆಕ್ಷನ್ ಕೊಡಿಸ್ಕೊಳ್ಳೋಕ್ಕೂ ಯೋಚನೆ ಮಾಡ್ತಿದ್ದವರು ಅಂತಂದೆಲ್ಲ ನಾವು ಮಾಡಿಸ್ಕೊತೀವಿ. ಸೊ ಹಾಗಾಗಿ ಯಾರಾದರೂ ಏನೋ ಬೇಗ ಮಗು ಆಯಿತು ಅಂತೆಲ್ಲ ಮತ್ತೆ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಮಗು ಮಾಡ್ಕೊಳ್ಳೋದಾದರೆ ಮಾಡ್ಕೊಂಬಿಡಿ, ಅದು ಮುಗ್ದೋಗ್ಬಿಡೋದು ಅಷ್ಟೇ. ಅದಾದಮೇಲೆ ನಿಮ್ಮ ಇಷ್ಟ, ನೀವು ಏನು ಪ್ಲ್ಯಾನಿಂಗ್ ಮಾಡ್ತಿರೋ ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಅದು ನಿಮ್ಮ ಇಷ್ಟ ಅದು. ಸೊ ಇದಿಷ್ಟು ನಾನು ನನ್ನ ಲೈಫಲ್ಲಿ ಫೇಸ್ ಮಾಡಿದ ಪ್ರಾಬ್ಲಮ್ಸು. ಕೊನೆಗೆ ಅದೇ ಹೇಳಿದ್ನಲ್ವ, IUIನೂ ನೋಡ್ಕೊಂಡು ಬಂದೆ, IVF ಒಂದು ನೋಡಲಿಲ್ಲ ಲಕ್ಕಿಲಿ. ಸೊ ನನ್ನ ಬಗ್ಗೆ ನನಗೆ ಇದ್ದಿದ್ದು ಕಾನ್ಫಿಡೆನ್ಸಿಗೆ ನಾನು IVF ತನಕ ಹೋಗಲಿಲ್ಲ. ಸೊ ಇದೊಂದು ನನಗೆ ಖುಷಿ ವಿಚಾರ. ಆ್ಯಂಡ್ ಇದ್ರ ಜೊತೆಲಿ ವಿಸ್ಮಿತಾ ಆ್ಯಕ್ಚುಲಿ ನನಗೆ ಪ್ರೀಮೆಚ್ಯೂರ್ ಬೇಬಿ ಆಯಿತಾ. ಯಾಕೆ ಅವಳು ನನಗೆ ಪ್ರೀಮೆಚ್ಯೂರ್ ಬೇಬಿ ಆಯಿತು ನನಗೆ ಅಂದರೆ ಇದಿಷ್ಟು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಇದು. ಬಟ್ ವಿಸ್ಮಿತಾ ನನಗೆ ಪ್ರೀಮೆಚ್ಯೂರ್ ಬೇಬಿ ಅವಳು. ಯಾಕೆ ನನಗೆ ಅವಳು ಪ್ರೀಮೆಚ್ಯೂರ್ ಬೇಬಿ ಆದಳು, ಇಷ್ಟೆಲ್ಲ ನಾನು ಟ್ರೀಟ್ಮೆಂಟು ಮೆಡಿಸಿನ್ಸು ಅದು ಇದು ಮಾಡಾದ್ಮೇಲೂ ಕೂಡ ನನಗೆ ನ್ಯಾಚುರಲಾಗಿ ಕನ್ಸೀವ್ ಆದರೂ ಕೂಡ ಅವಳು ನನಗೆ ಪ್ರೀಮೆಚ್ಯೂರ್ ಆದಳು. ಅದು ನನ್ನ ತಪ್ಪಿಂದ ಆಗಿದ್ದು ಅಥವಾ ನನಗೆ ಗೊತ್ತಾಗದೇ ಆಗಿದ್ದೋ ಏನೋ ಗೊತ್ತಿಲ್ಲ. ಸೊ ಅದೇನು ಅಂತ ಹೇಳಿಬಿಟ್ಟು ನಾನು ಅದನ್ನ ಮುಂದಿನ ವೀಡಿಯೋದಲ್ಲಿ ಆ ಒಂದು ಸ್ಟೋರಿನ ಶೇರ್ ಮಾಡ್ತೀನಿ. ಸೊ ಅಲ್ಲಿ ತನಕ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನನ್ನ ಒಂದು ವಿಚಾರಗಳನ್ನು ನಾನು ಶೇರ್ ಮಾಡಿದ್ರಿಂದ ನಿಮಗೂ ಕೂಡ ಅದರಿಂದ ಒಂದಿಷ್ಟು ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.